ಇಲ್ಲ ಸುಮಕಯ್ಯ, ಎಲ್ಲಿಗೆ ಹೋಗ್ತಾ ಇದೆಯಾ? ಚೆನ್ನಾಗಿದ್ದಾನೆ ಪ್ರವಿ? ಹ್ಞೂ ಚೆನ್ನಾಗಿದ್ದಾನಮ್ಮ, ಪರವಾಗಿಲ್ಲ. ಚೆನ್ನಾಗಿದ್ದಾನೆ, ಇನ್ನೂ ಜಾಸ್ತಿ ಓಡಾಡಂಗಿಲ್ಲ ಏನಿಲ್ಲ. ಅದೇ ಕಾಲು ಇನ್ನೂ ಆಪ್ರೇಷನ್ ಮಾಡ್ಯಾರಲ್ಲ, ಜಾಸ್ತಿ ಇದು ಬಿಡಂಗಿಲ್ಲ, ಜಾಸ್ತಿ ತೂಕ ಬಿಡಂಗಿಲ್ಲ ಕಾಲ ಮೇಲೆ. ಬಲಗಾಲಿಗೆ ಜಾಸ್ತಿ ಏಟಾಗೈತೆ, ಎಡಗಾಲಿಗೆ ನನ್ನ ತಟ ಏಟಾಗಿಲ್ಲ. ಅದಕ್ಕೇ ಜಾಸ್ತಿ ವಜಾ ಬಿಡಂಗಿಲ್ಲ. ಹಿಂಗೆ ಓಡಾಡ್ತಾನಮ್ಮ ಅದ್ರ ಮೇಲೆ, ನೀವು ಅಕ್ಕರ ಮೇಲೆ. ಹೌದೇನು? ಪಾಪ ಒಳ್ಳೆಯವ್ರಿಗೆ ಹಿಂಗೆ ಆಗ್ಬಾರ್ದು ಕಣಕ್ಕ. ನಿಜವಾಗ್ಲೂ ಒಂಥರ ಬೇಜಾರಾದಂಗೆ ಆಗುತ್ತೆ ನೆನೆಸ್ಕೊಂಡ್ರೆ, ತುಂಬ ಬೇಜಾರಾಗುತ್ತೆ. ಏನು ಮಾಡೋಣಮ್ಮ ಗ್ರಾಚಾರ, ನಾಯಿನರಿ ಅಡ್ಡ ಬಂದಾಗ ಹಿಂಗಾಗುತ್ತೆ. ಯಾಕೆ ಅವಳಲ್ಲಿ ಸುಮ್ಮನೆ ನಂಗೆ ಕುಕ್ಕಂಡವಳೆ? ಯಾಕೆ ಕಣಕ್ಕ ಒಂಥರ ಮಂಕಾಗಿ ಅವಳೆ? ಅವಳು ಮಾಡಿರೋ ತಪ್ಪು ಅವಳಿಗೆ ಅರಿವಾಗಿರೋದ್ರಿಂದನ ಸುಮ್ಮನೆ ಕುಕ್ಕಂತಾಳೆ. ಏನು ಮಾಡೋಣ ಇವಾಗ? ಅವಳಿಗೆ ಹಬ್ಬದ ಬಂದಾಗ ಅವಳಿಗೆ ಅರಿವಾಯ್ತು ನಾನು ಮಾಡಿರೋ ತಪ್ಪು ಎಂಥದ್ದು ಅಂತ. ಅದಕ್ಕೆ ಹಂಗೆ ಸುಮ್ಮನೆ ಕುಕ್ಕಂತಾಳೆ, ಯೋಚನೆ ಮಾಡ್ತಾನೆ ಏನಾನ ಮನೆಗಳದ್ದೆಲ್ಲ ಬದುಕು ಮಾಡ್ತಾಳೆ ಇವಾಗ. ಮನೆಗಳ ಕಸ ಮುಸ್ರೆ ಎಲ್ಲ ಬದುಕು ಮಾಡ್ತಾಳೆ. ಅದೇ ಎಲ್ಲನ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಇದ್ದಾಳೆ, ಎಲ್ಲನ ಕುಲಿ ಪಾಲಿ ಕರೆದ್ರು ಹೋಗ್ತೀನಿ ಅಂತಾಳೆ. ಅದಕ್ಕೆ ಅವ್ರ ಅಮ್ಮ ಏನು ಬೇಡ ಅಂತೈತಿ, ಮನೆಗಳದ್ದೆಲ್ಲ ಮಾಡ್ತಾಳೆ. ನಾನು ಅವಳು ಬಟ್ಟೆ ಹೊಲ್ಕೊಂತೀವಿ, ನಾನು ಕಟಿಂಗ್ ಮಾಡಿಕೊಡ್ತೀನಿ, ಅವಳೆಲ್ಲ ಸ್ಟಿಚ್ ಮಾಡ್ತಾಳೆ ನಮ್ಮಳು ಇವಳು ಶಾರದಾ. ಅದಕ್ಕೇನೆ ಹಿಂಗೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಮಾಡ್ತೀವಿ, ಮನೆಗಳದ್ದೆಲ್ಲ ಮಾಡ್ತಾಳೆ. ನಾವು ಬಟ್ಟೆ ಹೊಲ್ಕೊಂಬದಕ್ಕೆ ಎಲ್ಲ ಮಾಡ್ತಾಳೆ ಅವಳು. ಅಡುಗೆ, ಮನೆಗಳದು, ಬಟ್ಟೆ ಒಗ್ಯೋದು ಎಲ್ಲ ಮಾಡ್ತಾಳೆ. ಇವಾಗ ಬುದ್ಧಿ ಬಂದೈತೆ ಕಣಕ್ಕೋ ಎಂದಿದ್ದಕ್ಕೆ. ಅದಕ್ಕೆ ಮತ್ತೆ ನೋಡು ಒಂದೆರಡು ದಿವಸ ಅಂದರೆ ಚೆಂದಕ್ಕೆ ಬುದ್ಧಿ ಬರುತ್ತೆ ಎಂಬುದು. ಮತ್ತೆ ನೋಡಿ ಒಟ್ಟ ಬುದ್ಧಿ ಬಂದೈತಲ್ವಿ, ಸುಮ್ಮನೆ ಕುಕ್ಕಂಡವಳು ಯೋಚನೆ ಮಾಡ್ತಾಳೆ. ಮದುವೆನ ಮಾಡ್ರಿ. ಅವ್ರ ಅಣ್ಣರೇ ಆಗ್ತಾಳೆ ಕೆಡಿಸಿ ಮಲೆಯೊಳಿ ಇಂತಾಳು ಅಂತೇಳಿ ಯಾತು ಮಾಡಕ್ಕೆ ಹೋಗಲ್ಲ. ನಾನೇನೆ ಮದುವೆ ಮಾಡ್ತೀನಿ ತಾಳಿ, ಯಾವ್ದಾನ ಒಂದು ಗಂಡು ನೋಡಿ ನಮ್ಮ ಸೌರ್ಯನಂತ ಮಾತಾಡಿ ಯಾವ್ದಾನ ಒಂದು ಗಂಡು ನೋಡಿ ಸುಮ್ಮನೆ ಮದುವೆ ಮಾಡ್ತೀನಿ ತಾಳಿ. ಯಾವ್ದಾನ ಒಂದು ಗಂಡು ನೋಡಿ ಮದುವೆ ಮಾಡಿರತ್ತ ಚೆನ್ನಾಗಿರ್ತಾಳೆ ಕಣೆ. ಒಟ್ಟ ಬುದ್ಧಿ ಬಂದೈತೆ ಕಣಮ್ಮ, ನೋಡಿರೋ ಅನ್ನಂಗೆ ಆಗುತ್ತೆ. ಒಟ್ಟ ಬುದ್ಧಿ ಬಂದೈತಿ, ಮನೆಯವ್ರದ್ದೆಲ್ಲ ಬದುಕು ಮಾಡ್ತಾಳೆ ಇವಾಗ ಅನುಸರಿಸ್ಕೊಂಡು. ಬುದ್ಧಿ ಬಂದೈತೆ ಅಂದರೆ ಹಂಗಿಂಗೆ ಬುದ್ಧಿ ಬಂದಿಲ್ಲ ಕಣಕ್ಕ, ಏನೇನು ಬದುಕುಳಿಸೋದಿಲ್ಲ. ನಾವು ಎದ್ದಿದ ತಕ್ಷಣ ಈಗ ನಾನು ಏನಾದ್ರೂ ಹೊಲ್ಗೆ ಹಾಕೋವಿದ್ರೆ ಹೊಲ್ಗೆ ಹಾಕ್ತೀನಿ, ಮತ್ತು ಏನಾದರೂ ಉಕ್ಸ್ ಹಾಕೋವಿದ್ರೆ ಉಕ್ಸ್ ಹಾಕ್ತೀನಿ. ಎದ್ದಿದ ತಕ್ಷಣ ನನ್ನ ಪಡೆಗೆ ನಾನು ಅವನು ಮಾಡ್ಕೊಂತೀನಿ. ಅವಳು ಎಲ್ಲ ಇನ್ನು ಯಾವನ ಸ್ಟಿಚ್ ಹಾಕೋವಿದ್ರೆ ಎಲ್ಲ ಸ್ಟಿಚ್ ಹಾಕ್ತಿರ್ತಾಳೆ. ಶಾರದಾ ನಾನೇನು ಯಾತು ಮಾಡಲ್ಲ. ತಿಂಡಿ ಮಾಡಿದ್ಲು ಅವಳೇ, ಎದ್ದೇಡ್ಕಿನಿ ಎಲ್ಲರಿಗೂ ಕಾಫಿ ಮಾಡಿಕೊಡ್ತಾಳೆ, ತಿಂಡಿ ಮಾಡ್ತಾಳೆ, ಮನೆಯೊಳದ ಕೆಲಸ ಎಲ್ಲ ಅವಳೇ ಮಾಡ್ಕೊಂತಾಳೆ. ಇವಾಗ ಯಾತು ನಾವು ಮಾಡಲ್ಲ ಮನೆಯಗಳದ್ದು. ನಾನು ಅವಳು ಜಾಕೆಟ್ ಹೊಲಿಯೋದು ಬಿಟ್ಟರೆ ಇನ್ನು ಯಾತು ಮಾಡಲ್ಲ. ಬರೀ ಜಾಕೆಟ್ ಹೊಲ್ದಿದ್ದೆ ಜಾಕೆಟ. ನಾನೆಲ್ಲ ಕಟ್ ಮಾಡಿ ಕೊಡ್ತೀನಿ, ಅವಳೆಲ್ಲ ಸ್ಟಿಚ್ ಹಾಕ್ತಾಳೆ. ಇಬ್ಬರು ಹೆಂಗೆ ಬಟ್ಟೆ ಹೊಲಿಯೋದು ಕಲ್ತಿದ್ಕೆ ಅನುಕೂಲ ಆಯ್ತು. ಇಬ್ಬರು ಒಂದು ಸರಿಸ್ಕೊಂಡು ಹೊಲ್ಕೊಂಡು ಹೋಗ್ತಾ ಇದೀವಿ. ಹಂಗಾಗೋದಕ್ಕೆ ಸ್ವಲ್ಪ ಸಾಲ ತೀರ್ತೈತೆ ಕಣಕ್ಕ. ಒಂದು ಸರಿಸ್ಕೊಂಡು ಮಾಡ್ಕೊಂಡು ಹೋದ್ರೆ ಯಾವುದಿರಲ್ಲ. ಮೇಡಮ್ ಹಿಂಗೆ ಮಾಡಿದರೆ ಯಾರು ಅಂಬ್ತಾರೆ ಹೇಳು? ಆವಾಗಲೇ ಈ ಬುದ್ಧಿ ಇದ್ದಿದ್ರೆ ಯಾರೇನು ಮಾತಾಡಾರೆ ನಮ್ಮ? ಯಾರು ಮಾತಾಡ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ. ಸುಮ್ಮನೆ ಕುಕ್ಕಂಡೋಳು ಪಾಪ. ತಡಿಯ ಯಾವ್ದಾನ ಒಂದು ಗಂಡು ನೋಡಿ ಮದುವೆ ಮಾಡನ್ ಪಾಪ. ಅದೇ ಅಕ್ಕ, ಇವಾಗ ಬುದ್ಧಿ ಬಂದೈತೆ ಬಿಡು, ಹಿಂಗೆ ಇದ್ರೆ ಚೆನ್ನಾಗೈತಿ. ಹೆಂಗ ನೋಡು, ಮದುವೆ ಮಾಡಂಗಿದ್ರೆ ನೀನೇ ಮಾಡು. ಇನ್ನು ಪಾಪ ಈಗ ಚಿಕ್ಕ ವಯಸ್ಸಿನಾಗೆ ನಿಂತವೆಲ್ಲ ಮಾಡ್ಕೊಂಡು ಕುಕ್ಕಂಡ್ಲು ಯಾರು ಮಾಡ್ತಿ? ಪಾಪ. ಸರಿ ಆಯ್ತು, ನೋಡ್ತೀನಿ ನಮ್ಮ ಹುಡುಗಂತ ಮಾತಾಡ್ತೀನಿ. ಏನು ಸುಸು, ಏನೋ ಯೋಚನೆ ಮಾಡ್ಕೊಂಡು ಕುಕ್ಕಂಡಿದ್ಯಾ? ಯಾತು ಇಲ್ಲ ಕಣತ್ತೆ, ಯಾತು ಯೋಚನೆ ಮಾಡ್ತಿರ್ಲಿಲ್ಲ, ಸುಮ್ಮನೆ ಕುಕ್ಕಂಡಿದ್ದೆ. ಅಂತ ಯೋಚನೆ ಮಾಡ್ಕೊಂಡು ಕುಕ್ಕಂಡಿದ್ದಲ್ಲ, ಅದಕ್ಕೆ ಕೇಳಿದೆ. ಹೋಗು, ಒಳಕ್ಕೆ ಹೋಗಿ ನಿಮ್ಮ ಅತ್ತೆ ಅರ್ಥಗೆ ಮಾತಾಡೋಕೆ ಸುಮ್ಮನೆ ಒಂಟಿಯಾಗಿ ಕುಕ್ಕಬೇಡ, ಹೋಗು. ಅದೇ ಮನಸ್ಸಿಗೆ ಬೇಜಾರಾಗುತ್ತೆ, ಹೋಗು. ಸರಿ ಆಯ್ತು ಹೇಳು. ಈ ಬುದ್ಧಿ ಬಂದೈತೆ ಪಾಪ. ಈಗ ಒಂಥರ ಮನಸ್ತಿ ಹೆಂಗಿದ್ದಾಳೆ, ಹೆಂಗೆ ಚೇಂಜ್ ಆಗ್ಯಾಳಲ್ವಿ. ಇನ್ನೊಂದು ಮದುವೆ ಮಾಡೋಕ್ಕೆ ನೋಡ್ಬೇಕಾದಿಲ್ಲ, ಯಾವ್ದಾರ ಒಂದು ಗಂಡಿದ್ರೆ ಸುಮ್ಮನೆ ಮದುವೆ ಮಾಡಿ ಚೆನ್ನಾಗಿರ್ತಾಳೆ. ಇನ್ನು ಚಿಕ್ಕ ವಯಸ್ಸು ಪಾಪ. ಅದಕ್ಕೆ ಮುಂದೆ ಹೆಂಗೆ ಅಂತ. ಇವಾಗ ಅತ್ತೆ ಅಣ್ಣರ ಮುಂದೆ ಇರ್ಬೇಕಂದ್ರೆ ಬೇಜಾರ. ಅದಕ್ಕೆ ಮತ್ತೆ ಹೆಂಗಿರ್ಬೇಕು, ಹಂಗೆ ಗೌರವಾಗಿರ್ಬೇಕು ಅಂಬೋದು. ಹಿಂಗೆಲ್ಲ ಮಾಡ್ಕೊಂಡಿದ್ಕೆ ನೋಡಿ ಮತ್ತೆ ಹಂಗಾತು. ಶೌರಣ್ಯ, ಪಾಪ ಶೌರಣ್ಯ. ನನಗೆ ಶೌರ್ಯ ಅಂಬಕ್ಕೆ ಆಗಲ್ಲ. ಶೌರಣ್ಯ ಅಂದರೆ ಒಂಥರ ನನ್ನ ಮಗನ ಚಂದ. ಪಾಪ ಶೌರಣ್ಯ. ಏನಮ್ಮ, ಏನು ಶೌರಣ್ಯ ಅಂತ ಇಲ್ಲೇ ಕೂಗ್ತಾ ಇದೆಯಾ? ಯಾಕೆ ಕಣಪ್ಪ? ಅದೇನೇ ಈ ಸುಸ್ಸನ್ನು ನೋಡಿದೆ ಪಾಪ, ಸುಮ್ಮನೆ ಕುತ್ಕೊಂಡಿದ್ಲು ಮಕ ಸಪ್ಪಗೆ ಮಾಡ್ಕೊಂಡು. ಅದಕ್ಕೆ ಇನ್ನೊಂದು ಮದುವೆ ಮಾಡೋಣ, ಯಾವ್ದಾರ ಒಂದು ಗಂಡು ನೋಡಿ ಅನ್ಕೊಂಡೆ. ಅದಕ್ಕೆ ನಾನು ಇನ್ನೊಂದು ಪಟ್ಟು ಕೇಳೋಣ, ನೀ ಶಿಟ್ ಹಾಕ್ತೀಯ ಅಂತ ಹೇಳಿ ನಾನು ಅದಕ್ಕೆ ಇನ್ನೊಂದು ಪಟ್ಟು ಕೇಳೋಣ ಅಂತ ಕೇಳ್ತಾ ಇದ್ದೀನಿ. ಮಾಡೋಣೇನಪ್ಪ, ಅವಳಿಗೆ ಇನ್ನೊಂದು ಗಂಡು ನೋಡಿ, ಯಾವ್ದಾನ ಒಂದು ಗಂಡು ನೋಡಿ ಮದುವೆ ಮಾಡೋಣ ಅಂತ ಚೆನ್ನಾಗಿರ್ತಾಳೆ. ಪಾಪ ನೋಡೋಕ್ಕಾಗಲ್ಲ ಕಣಪ್ಪ, ಇವಾಗ ಬುದ್ಧಿ ಬಂದೈತೆ, ಸುಮ್ಮನೆ ಒಬ್ಬಳೇ ಕುತ್ಕೊಂಡಿರ್ತಾಳೆ. ಸರಿ ಮಾಡಮ್ಮ, ನಾನೇನೇನು ಅದಕ್ಕೇನಿಲ್ಲ ಅಂಬಲ್ಲೀಗ. ಒಳ್ಳೆ ತಂದಿಂದ ನಾನು ಚೆನ್ನಾಗಿ ಇದ್ಕೊಂಡು ಹೋಗ್ತೀನಿ ಎಂಬುದಾದ್ರೆ ಮಾಡು, ಅವ್ಳಿಗೂ ಒಂದು ಭಾಳ ಸಿಗುತ್ತೆ, ಅವಳು ಚೆನ್ನಾಗಿರ್ತಾಳೆ. ಈಗ ಯಮ್ಮ ನಿನ್ನ ಹತ್ರ ಎಂಥ ಬುದ್ಧಿ ಐತೆ ಅಂಥದೇ ಬುದ್ಧಿ ಕಣಮಿರೋದು. ಈಗ ನೀನು ಹೆಂಗೆ ಒಳ್ಳೇದು ಮಾಡ್ತೀಯ, ನಾನು ಹಂಗೆ ಒಳ್ಳೇದು ಮಾಡ್ತೀನಿ ಹೊರತು ಒಬ್ರಿಗೆ ಕೆಟ್ಟದ್ದಂತೂ ಮಾಡೋಕ್ಕೋಗಲ್ಲ. ಈಗ ನಮ್ಮ ಮೇಲೆ ಏನಾನ ಇದು ಮಾಡಿರಿ ಇಲ್ಲೋದ್ದೆಲ್ಲನ ಅಂಥವ್ರಿಗೆ ಕೆಟ್ಟದ್ದು ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ ಹೊರತು ಕೆಟ್ಟವ್ರಿಗೆ ಒಳ್ಳೆಯವ್ರಿಗೆ ಯಾವತ್ತೂ ನಾನು ಕೆಟ್ಟದ್ದು ಬಯಸಲ್ಲ ಕಣಮ್ಮ.
ಏನತ್ತೆ ಏನೋ ಹೇಳ್ತಾ ಇದ್ದೀರಾ? ಅದೇನಮ್ಮ, ಇವಾಗ ಆ ಸುಸ್ಸುಗೆ ಮದುವೆ ಮಾಡೋಣ ಅಂತ ಇದ್ದೀನಿ. ಯಾವ್ದಾನ ಒಂದು ಗಂಡು ನೋಡಿ ಮದುವೆ ಮಾಡಿರತ್ತಿನ ಚಿಕ್ಕ ವಯಸ್ಸಿಗೆ ಜೀವನ ಹಾಳು ಮಾಡ್ಕೊಂಡು ಕೂತ್ಕೊಂಡ್ಲು. ಅದಕ್ಕೆ ಮಾಡೋಣ ಅಂತ ಮಾಡತ್ತೆ. ಈಗ ಒಳ್ಳೆ ಕೆಲಸ ಮಾಡಿರಿ ಯಾರನ್ನ ಆತು ನಮ್ಮನ್ನು ಮೆಚ್ಚುತ್ತಾರೆ. ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ. ಇವಾಗ ಅವಳಿಗೆ ಬುದ್ಧಿ ಬಂದೈತೆ ಹೇಳು. ನಾವು ಹೋದ್ರೆ ನನಗೆ ಪ್ರೇಮ ಊಟ ಐತಿ ಅಂತ ಹೇಳಿ ಚೆನ್ನಾಗಿ ಮಾತಾಡಿಸ್ತಾಳೆ. ಯಾಕಂದರೆ ಅಕ್ಕಿಯರ ಅಣ್ಣರ ಮಧ್ಯೆ ಇದ್ದು ಈಗೆಲ್ಲ ಕಷ್ಟ ಸುಖ ಅನುಭವಿಸ್ದಾಗ ಗೊತ್ತಾಗೈತಿ. ಆವಾಗ ಕುಣಿಯ ಅಂತ ವಯಸ್ಸು, ಆವಾಗ ಉಚ್ಚಿ ಕೊಡು ಮನಸ್ಸು, ಅದು 16ರ ವಯಸ್ಸು ಅಂತೇಳಿ ಆಡೈತಿ. ಅದು 16ದ ವಯಸ್ಸು ಅಂತೇಳಿ ಅಂತ ವಯಸ್ಸಿನಾಗೆ ಎಲ್ಲರಿಗೂ ಹಂಗೆ ಆಗೋದು. ಇವಾಗ ಬುದ್ಧಿ ಬಂದೈತಿ. ಇವಾಗ ಕಷ್ಟ ಸುಖ ಎಲ್ಲ ಅನುಭವಿಸ್ದಾಗ ಈಗ ಬೇರೆ ರೀತಿಯೇ ಯೋಚನೆ ಮಾಡ್ತಾಳೆ. ಅವಾಗಿನ ಮೈಂಡೇ ಬೇರೆ ಅವಳಿಗೆ. ಅವಾಗ ಯೋಚನೆ ಮಾಡೋ ಅಂಥ ಬುದ್ಧಿನೇ ಬೇರೆ, ಈಗ ಯೋಚನೆ ಮಾಡೋ ಅಂಥ ಬುದ್ಧಿನೇ ಬೇರೆ. ಅದೇ ಅದು ನಿಜವೇನೆ. ಅದು ಅವಳಿಗೆ ಮನಸ್ಸು ಅವಾಗ ನಿಲ್ತಿರ್ಲಿಲ್ಲ, ಏನೋ ಒಂಥರ. ಈಗ ಬುದ್ಧಿ ಬಂದಂಗೆ ಆಯ್ತು. ಅವಳೊಳಗೆ ಬುದ್ಧಿ ಬರುತ್ತೆ. ಅದು ಹೋಗ್ತಾ ಹೋಗ್ತಾ ಅದು ಚಿಕ್ಕ ವಯಸ್ಸಿಗೆ ಹೆಂಗೆ ಮಾಡ್ಕೊಬಿಟ್ಲು ಅವಳು. ಆ ವಯಸ್ಸಿಗೆ ಜೀವನೆಲ್ಲ ಹಾಳು ಮಾಡ್ಕೊಂಡ್ಲು. ಏನು ಮಾಡೋಣ, ಬಿಡು. ಏನು ಇವಾಗ ಹೆಂಗೆ ಚೆನ್ನಾಗಿದ್ದಾಳಲ್ಲ, ಮದುವೆ ಮಾಡೋಣ ಅಂತ ಇವಾಗ ಒಳ್ಳೆ ಬುದ್ಧಿ ಬಂದೈತಿ. ಈಗ ಅವಳಿಗೆ ಒಂಥರ ನಾನು ಚೆನ್ನಾಗಿರ್ಬೇಕು, ಎಲ್ಲರ ಜೊತೆಗೂ ನಾನು ಚೆನ್ನಾಗಿತ್ಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೇಕು ಅಂಬೋದು ಈಗ ಮನ್ಸಿಗೆ ಬಂದುಬಿಟ್ಟೈತಿ. ಅದಕ್ಕೆ ಮದುವೆ ಮಾಡೋಣ ಅಂತ ಚೆನ್ನಾಗಿರ್ತಾಳೆ. ಸರಿ ಆಯ್ತು, ಮಾಡತ್ತೆ. ನೀನು ಒಳ್ಳೇದೇ ಮಾಡ್ತೀಯಾ? ಯಾರಿಗಾನತ್ತು ಒಳ್ಳೇದಾಗಲಿ ಹೇಳು. ಮಾಡತ್ತೆ, ಮದುವೆ ಮಾಡೋ ಸುಸ್ಸುಗೆ. ಹಂಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಪ್ಪ, ಆ ಸುಸ್ಸುಗೆ ಅಮ್ಮಯ್ಯ ಇನ್ನೊಂದು ಮದುವೆ ಮಾಡುತ್ತಂತೆ. ಸುಮ್ಕಿರತ್ತ, ಅದು ಒಳ್ಳೇದಲ್ಲ. ಅದು ಕಾಪ್ರ ಮಾಡ ಅಂತ ಹೆಂಗ್ಸಲ್ಲ. ಆಮೇಲೆ ಮಾಡಿ ನೀನು ಒಟ್ಟು ಆಮೇಲೆ ತಲೆಗೆ ಗೆಲ್ತು ಅಂತ ಕಂತೀಯ. ಸುಮ್ಮನಿರತ್ ಕಲಿ, ನಿನ್ಗೆ ಯಾಕೆ ಬೇಕು? ಪಾಪ ನೋಡಿಲ್ಕಂತ ಪಾಪ ಇವಾಗ ಬದ್ಲಾಗಿ ಹೇಳ್ಕಣಪ್ಪ. ಸುಮ್ಮನೆ ಕೂಕೊಂಡಿರ್ತಾಳೆ. ಒಬ್ಳೇನಿ ಮನೆಗೆ ಎಲ್ಲ ಬದುಕು ಮಾಡ್ತಾಳಂತೆ. ಇವಾಗ ಅವ್ರ ಅತ್ತೆಯರಿಬ್ಬರಳು ಬಟ್ಟೆ ಬೆಳೀತಾರೆ. ಅದಕ್ಕೇನೆ ಇವಾಗ ಅವಳೆಲ್ಲ ಬದುಕು ಅವಳು ಹಬ್ಬಳೆ ಮಾಡ್ತಾಳೆ. ಮನೆಯೊಳಗೆ ಕಸ ಮುಸ್ರೆ ಬಟ್ಟೆ ಒಗೆಯೋದು ಅಡುಗೆ ಸೊಪ್ಪು ಎಲ್ಲ ಅವಳೇ ನೋಡ್ಕೊಂತಾಳೆ. ಇವಾಗ ಒಳ್ಳೆ ಬುದ್ಧಿ ಬಂದೈತಿ. ಅದಕ್ಕೇನೆ ಪಾಪ ನೋಡಿರಯ್ಯೋ ನಂಗೆ ಅವತ್ತಿನ ಚಿಕ್ಕ ವಯಸ್ಸು, ಮದುವೆ ಮಾಡಿರಿ, ಇನ್ನು ಮದುವೆ ಮಕ್ಕಳು ಆಗ್ತಾವೆ, ಅವಳಿಗೊಂದು ಜೀವನ ಸಿಕ್ಕಂಗೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾನಂಗೆ ಅನ್ಕಂಡು ಬಿಡು ಇವಾಗ ಬದಲಾಗಿ ಅವಳಿ. ಆಮೇಲೆ ಒಂದು ಸುಸ ಏನಾನ ಹೆಚ್ಚು ಕಮ್ಮಿ ಆದರೆ ಎಲ್ಲ ಸವಾಸ. ಸುಮ್ಮನೆ ಇರು. ಆಮೇಲೆ ನಿನ್ನ ತಲೆಗೆ ತೊಂದ್ಕೋಬೇಕಾಗುತ್ತೆ ನೀನು. ಆಮೇಲೆ ನಿನ್ಗೆ ಗಮ್ತಾರೆ, ನೀನೇ ಮಾಡಿದ್ದು ನೀನೇ ಮುಟ್ಟಿದ್ದು ಅಂತ. ಆಮೇಲೆ ಯಾಕೆ ಬೇಕು? ನಮ್ಮ ಮನೆಯವ್ರನ್ನ ನಾವು ನೋಡ್ಕೊಂಡಿರ್ಬೇಕು ಹೊರ್ತು ಸುಮ್ಮನೆ ಕಂಡರ್ ಸವಾಸಕ್ಕೆ ಹೋಗ್ಬಾರ್ದು. ಯಾಕೆ ಬೇಕು ನೀನು? ಸುಮ್ಮನಿರೋದು ಕಲಿ ಅಂತಾಯಿ. ನೀನು ಯಾತ್ಯಾತ ಮಾಡೋಕೆ ಹೋಗ್ಬೇಡ ನೀನು. ಬಿಡಮ್ಮ ಮಾತಾ ಮಾಡಿರು ಮಾಡ್ಲೇಳು. ಏನೋ ಒಳ್ಳೇದು ಮಾಡಿರಿ ನೆನೆಸ್ಕೊಂತಾನೆ ಬಿಡು. ಅವತ್ತೇ ಒಳ್ಳೆ ಕೆಲಸ ಮಾಡ್ತಾಯಿತ್ತತ್ತೆ. ಮಾಡಿರು ಮಾಡಲಿ. ಆ ಸುಸ್ಸು ಇವಾಗ ಎಷ್ಟೋ ಸ್ವಲ್ಪ ಬದಲಾಗ್ಯವಳೆ. ಅದಕ್ಕೇನ ನಾನು ಇನ್ನೊಂದು ಮದುವೆ ಮಾಡೋಣ ಅಂದ್ಕೊಂಡಿನಿ. ಇವಾಗಲೇ ಮದುವೆ ಮಾಡಿರತ್ತ, ಇನ್ನು ಚಿಕ್ಕ ವಯಸ್ಸು, ಅವಳಿಗೊಂದು ಜೀವನ ಸಿಕ್ಕಂಗೆ ಆಗುತ್ತೆ ಅಂತೇಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮಯ್ಯ ಬೈತೈತಿ. ಸುಮ್ಕೆ ನಾಳೆ ಹೊತ್ನಾಗ ಏನೋ ತೊಂದರೆ ಆದರೆ ಆಮೇಲೆ ನಿನಗೆ ಹೇಳ್ತಾರೆ, ನಿನ್ಗೆ ಬೈತಾರೆ ಅಂತ ಹೇಳಿ ಹೇಳ್ತಾ ಐತಿ. ಅದಕ್ಕೆ ನಾನು ಇವಾಗ ನೋಡ್ತಾ ಇರಿ. ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.